ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ನಮ್ಮ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಚಾಲೆಂಜ್ನ ಡೇ 33ನೇ ದಿವಸ ಆಗಿದೆ. ಮತ್ತು 2 ದಿವಸ ನನಗೆ ವೀಡಿಯೋಸ್ ಯಾಕೆ ಹಾಕೋಕ್ಕಾಗಿಲ್ಲ ಅಂತಂದರೆ, ನಾನಿವಾಗ ಪ್ರೆಸೆಂಟಾಗಿ ವೆಕೇಷನ್ಗೆ ಅಂಥೇಳಿ ನಾನು ಈ ಕಡೆ ಅಮ್ಮ ಊರಿಗೆ ಬಂದಿದ್ದೀನಿ 1 ಮಂತು. ಹಾಗಾಗಿ ನನಗೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಬಟ್ ಖಂಡಿತವಾಗೂ ಮಾಡ್ತೀನಿ. ನಾಳೆಯಿಂದ ಮತ್ತೆ ಖಂಡಿತವಾಗಿ ಅಪ್ಲೋಡ್ ಮಾಡ್ತೀನಿ. ಆದಷ್ಟು ಕ್ಲಿಪ್ಪಿಂಗ್ಸನ್ನ ತೊಗೋತೀನಿ. ಇಲ್ಲಿರೋದ್ರಿಂದ ಸ್ವಲ್ಪ ನನಗೆ ಫುಡ್ ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟ. ಬಟ್ ಅದರಲ್ಲೇ ನಾನು ಹೇಗೆ ಕಂಟ್ರೋಲ್ ಮಾಡಿಕೊಂಡು ಮೇಂಟೈನ್ ಮಾಡ್ತೀನಿ, ವೆಯ್ಟ್ ಲಾಸ್ ಆಗ್ತೀನಾ ಅಥವಾ ಮೇಂಟೈನ್ ಮಾಡ್ತೀನಾ, ಎಂಡ್ ರಿಸಲ್ಟ್ ನಿಮಗೆ ಗೊತ್ತಿರುತ್ತೆ. ಯಾಕಂದರೆ ನಾನು ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಹೋಗ್ತೀನಿ. ಇನ್ನು ಬೆಳಗ್ಗೆ ವಾಕೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ತಿಂಡಿ ಮಾಡ್ಕೋಬೇಕು. ಆಮೇಲೆ ಅವತ್ತು ನೈಟ್ ಜರ್ನಿ ಆಯಿತು. ಅವತ್ತು ಡೇ 34 ಏನಕ್ಕೆ ನಾನು ವೀಡಿಯೋಸ್ ಮಾಡ್ಕೊಂಡಿಲ್ಲ ಅಂತಂದರೆ, ಅವತ್ತು ಮನೆಯಲ್ಲಿ ಎಲ್ಲರಿಗೂ ನಾನು ಮೋದಕ ಸ್ವೀಟ್ಸ್ ಎಲ್ಲ ಆ ಥರ ಮಾಡಿದ್ದೆ. ಅವತ್ತು ಯಾವುದೂ ಫಾಲೋ ಮಾಡಿಲ್ಲ ನಾನು ರೂಟೀನು. ಹಾಗಾಗಿ ಅವತ್ತಿನ ವೀಡಿಯೋ ಸ್ಕಿಪ್ ಆಯಿತು. ಅದಾದಮೇಲೆ ನೆಕ್ಸ್ಟ್ ಡೇ ನಾನು ಊರಿಗೆ ಬಂದೆ. ಅವತ್ತು ಕೂಡ ಸ್ಕಿಪ್ ಆಯಿತು. ಸ್ವಲ್ಪ ಪೂಜೆ ಎಲ್ಲ ಇತ್ತು. ಹಾಗಾಗಿ 2 ಡೇಸ್ ಏನೂ ಮಾಡಿರಲಿಲ್ಲ. ಆ ರೀತಿ ಆ 2 ದಿವಸದ ವೀಡಿಯೋಸ್ ನನಗೇನೂ ಸಿಕ್ಕಿಲ್ಲ. ಡಯಟ್ ಫಾಲೋ ಮಾಡಿಲ್ಲ. ಹಾಗಾಗಿ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ. ಇನ್ನು ಇದನ್ನು ನಾನು ಅಮೆಝಾನಲ್ಲಿ ತರಿಸ್ಕೊಂಡಿರೋದು. ಚೆನ್ನಾಗಿದೆ ಕ್ವಾಲಿಟಿ. ಚಪಾತಿ ಮಾಡೋಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸ್ವಲ್ಪ ಹೆವಿಯಾಗಿದೆ, ಬಟ್ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ತುಂಬಾ ಹೆವಿಯಾಗಿದೆ. ಇನ್ನು ಮನೆಗೆ ಬಂದು ತಿಂಡಿ ಎಲ್ಲ ಮಾಡ್ಕೋತಾ ಇದ್ದೀನಿ. ತಿಂಡಿಗೆ ಇವತ್ತು ಚುರುಮುರಿ ಒಗ್ಗರಣೆ ಮಾಡ್ಕೊಂಡಿದ್ದೆ. ಕ್ಲಿಪ್ಪಿಂಗ್ಸ್ ಮಿಸ್ ಆಗಿಬಿಟ್ಟಿದೆ. ಅದ್ರ ಜೊತೆಗೇ ಲಂಚ್ ಪ್ರಿಪೇರ್ ಮಾಡ್ತಾಯಿದ್ದೆ. ಆವಾಗ ಪಪ್ಪಾಯನ ಒಂದು 2 ಪೀಸ್ ಪಪ್ಪಾಯನ ನಾನು 12:30 ಆ ಟೈಮ್ 1 ಗಂಟೆ ನಿಯರ್ಗೆ ನಾನು ಇದನ್ನು ತೊಗೊಂಡಿದ್ದೀನಿ. ಮತ್ತು ನಿಮಗೆ ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತು ಇನ್ನು ಜಾಸ್ತಿ ಲೈವ್ ಬರೋಣ ಅಂತ ಒಂದು ಪ್ಲ್ಯಾನ್ ಇದೆ. ಲೈವ್ ಬಂದಾಗ ನೀವು ಕೂಡ ಬನ್ನಿ, ಮಾತಾಡೋಣ. ನಿಮಗೆ ಡೌಟ್ಸು, ಸಜೆಷನ್ಸ್ ಇದ್ದರೆ ನೀವು ಲೈವಲ್ಲಿ ಕೇಳ್ಬೋದು. ಇವಾಗ ಪ್ರೆಸೆಂಟ್ ಅಮ್ಮ ಊರಲ್ಲಿರೋದ್ರಿಂದ ನನಗೇನಾಗ್ತಾಯಿದೆ ಅಂತಂದರೆ, ಮಕ್ಕಳು ಜಾಸ್ತಿ ಇದ್ದಾರೆ ನಮ್ಮಲ್ಲಿ. ನನ್ನ ಮಕ್ಕಳು, ಅಕ್ಕನ ಮಕ್ಕಳು ಎಲ್ಲರೂ ಒಂದೇ ಕಡೆ ನಾವಿರೋದು. ಸಮ್ಮರ್ ವೆಕೇಷನ್ಗೆ ಮಾತ್ರ ನಾವು ಎಲ್ಲರೂ ಸಿಗೋದು. ಮಕ್ಕಳು ತುಂಬ ಗಲಾಟೆ ಮಾಡ್ತಾರೆ, ಆಟ ಆಡ್ತಿರ್ತಾರೆ. ಸ್ವಲ್ಪ ನನಗೆ ವಾಯ್ಸ್ ಓವರ್ ಕೊಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಅರ್ಲಿ ಮಾರ್ನಿಂಗ್ ಅಥವಾ ಲೇಟ್ ನೈಟ್ ನಾನು ವಾಯ್ಸ್ ಓವರ್ ಎಲ್ಲ ಕೊಟ್ಕೋಬೇಕು. ಇದರ ಜೊತೆಗೆ ನಾನು ಡೈಲಿ ವ್ಲಾಗ್ಸ್ ರೂಟೀನ್ಗಳನ್ನು ಸ್ವಲ್ಪ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಾನು ಇಲ್ಲಿಯ ಫುಡ್ಡು, ಆಮೇಲೆ ಏನಾದರೂ ರೆಸಿಪೀಸ್ಗಳನ್ನಾಗಲಿ, ಕೆಲವಷ್ಟು ಎಂಟರ್ಟೈನ್ಮೆಂಟ್ ಆಗಿರೋಂಥ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಆ್ಯಸ್ ಎ ಡೈಲಿ ವ್ಲಾಗ್ ಥರ ಅಂಥೇಳಿ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ನನಗೆ ಅಂದ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆಗ್ತಾಯಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಅಂದರೆ ನನಗೊಂದು ಮೋಟಿವೇಶನ್ ಸಿಕ್ಕಾಗುತ್ತೆ ನನಗೆ ಡೈಲಿ ವ್ಲಾಗ್ ಥರದ್ದು ಮಾಡೋಕ್ಕೆ. ಅದ್ರ ಜೊತೆಗೇ ನಿಮ್ಮ ಜೊತೆ ನಂದು ಡಯಟಲ್ಲಿ ಏನು ಫಾಲೋ ಮಾಡ್ಕೋತಾ ಇದ್ದೀನಿ, ಬ್ಯಾಲೆನ್ಸ್ ಏನು ಮಾಡ್ಕೋತಾ ಇದ್ದೀನಿ, ಫುಡ್ ರೆಸಿಪೀಸ್ಗಳನ್ನ ಶೇರ್ ಮಾಡೋಕ್ಕೆ ನನಗೊಂದು ಮೋಟಿವೇಶನ್ ಸಿಕ್ಕಾಗುತ್ತೆ. ಹೋಪ್ ನೀವೆಲ್ಲರೂ ಶೇರ್ ಮಾಡ್ಕೋತೀರಾ ಅಂತ ನಾನು ಭಾವಿಸ್ತಿದ್ದೀನಿ. ಇನ್ನು ಮಧ್ಯಾಹ್ನಕ್ಕೆ ಜೋಳದ ರೊಟ್ಟಿ, ಚಪಾತಿ ತೊಗೊಂಡಿದ್ದೆ. ಸ್ವಲ್ಪ ಸಲಾಡ್ನ ತೊಗೊಂಡಿದ್ದೆ. ಸ್ವಲ್ಪ ಮಧ್ಯಾಹ್ನ ಸ್ವಲ್ಪ ಊಟ ಜಾಸ್ತಿನೇ ಆಯಿತು. ಹಾಗಾಗಿ ನೈಟ್ ಡಿನ್ನರ್ ಕಡಿಮೆ ತೊಗೊಳ್ಳೋಣ ಅಂತ ಅಂದ್ಕೊಂಡ್ರು ಕೂಡ 2 ಚಪಾತಿ ತೊಗೊಂಡೆ. ಮಧ್ಯಾಹ್ನಕ್ಕೆ ಫಿಕ್ಸ್ ನಮ್ಮಲ್ಲಿ ಮಜ್ಜಿಗೆ ಕುಡಿಯೋದು. ವಾಕ್ ಬಂದಮೇಲಂತೂ ಫುಲ್ಲು ವೆಟ್ಟಾಗಿಬಿಟ್ಟಿರುತ್ತೆ ತಲೆ. ಈ ಆಲ್ಮೋಸ್ಟ್ ನೈಟ್ ಡಿನ್ನರ್ವರೆಗೂ ನನ್ನ ತಲೆನೇ ಒಣಗ್ತಾ ಇರಲ್ಲ, ಅಷ್ಟು ಸೆಕೆ ಇದೆ. ಸ್ವಲ್ಪ ಜಾಸ್ತಿ ನೀರು ಕುಡೀರಿ, ಹೈಡ್ರೇಟಿವ್ ಆಗಿರಿ. ಆಗ ವೆಯ್ಟ್ ಲಾಸ್ ಕೂಡ ಚೆನ್ನಾಗಾಗುತ್ತೆ. ಇನ್ನು ಊರಲ್ಲೂ ಕೂಡ ನಾನು ವರ್ಕೌಟು, ವಾಕಿಂಗ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಮಾಡ್ತೀನಿ ಅಂತ. ಹೋಪ್ ಸೊ ಗುಡ್ ಮಾಡೋಣ. ಯಾಕಂದರೆ ಮೇಂಟೈನ್ ಆದರೂ ಮಾಡ್ಕೊಂಡು ಬರಬೇಕು. ಇಲ್ಲಿ ವೇಟ್ ಗೇನ್ ಮಾಡ್ಕೊಂಡು ಹೋಗೋದು ಬೇಡ, ಅಟ್ಲೀಸ್ಟ್ ಮೇಂಟೈನ್ ಆದರೂ ಮಾಡೋಣ ಅಂತ ನಂದು ಒಂದು ಪ್ಲ್ಯಾನ್ ಇದೆ. ನೈಟ್ ಡಿನ್ನರ್ಗೆ ಅವಕಾಡೋ ಚಟ್ನಿ ಮತ್ತು ನಾನು ಚಪಾತಿನ ಡಿನ್ನರ್ಗೆ ನಾನು ತೊಗೊಂಡಿರೋದು. ಅಟ್ಲೀಸ್ಟ್ 1 ಟೈಮ್ ನಾನು ವರ್ಕೌಟ್ ಅಥವಾ ವಾಕಿಂಗ್ ಮಾಡೋಣ ಅಂತ ಪ್ಲ್ಯಾನ್ ಇದೆ. ಸ್ವಲ್ಪ ಬ್ಯಾಲೆನ್ಸು ಆಗುತ್ತೆ. ಆಗಿದ್ದರೆ ಮಾತ್ರ ವೆಯ್ಟ್ ಮೇಂಟೈನ್ ಮಾಡೋಕ್ಕೆ, ವೆಯ್ಟ್ ಲಾಸ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲಿ ಬಂದುಬಿಟ್ಟು ಸುಮ್ಮನೆ ತಿನ್ಕೊಂಡ್ಬಿಟ್ರೆ ನಾನು ಮಾಡಿರೋದೆಲ್ಲ ವೇಸ್ಟ್ ಆಗುತ್ತೆ. ಮಾಡ್ತೀನಿ ಖಂಡಿತ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತಾ ಇರ್ತೀನಿ. ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ನಿಮಗೊಂದು ಮೋಟಿವೇಶನ್ ಸಿಗುತ್ತೆ ಹೇಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು, ಹೇಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು ಅಂಥೇಳಿ.
ಈ ವಿಡಿಯೋ ಇವತ್ತು ಈ ರೀತಿ ಇತ್ತು ನನ್ನ ಫುಡ್ ರೂಟೀನು. ಇನ್ನು ಮುಂದೆ ನಿಮಗೆ ವೀಡಿಯೋಸ್ ಊರಲ್ಲಿರೋದು ಬರುತ್ತೆ, ಅದ್ರ ಜೊತೆಗೆ ಸ್ವಲ್ಪ ಡೈಲಿ ವ್ಲಾಗ್ಸ್ ಕೂಡ ಬರುತ್ತೆ. ಅದ್ರ ಜೊತೆಗೇ ನಾನು ಆ್ಯಡ್ ಮಾಡ್ತಾ ಹೋಗ್ತೀನಿ. ಇದು ಇವತ್ತಿನ ನನ್ನ ಒಂದು ಫುಡ್ ರೂಟೀನ್ ಆಗಿತ್ತು ಫ್ರೆಂಡ್ಸ್. ಹೋಪ್ ಎಲ್ಲರಿಗೂ ವಿಡಿಯೋಸ್ ಇಷ್ಟ ಆಗ್ತಾಯಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇನ್ನು ಮುಂದೆ ವಿಡಿಯೋಗಳನ್ನ ನೀವು ಸ್ವಲ್ಪ ಚೇಂಜ್ ಆಗಿ ನೋಡ್ತೀರಾ. ಮನೆ ಆಗಲಿ ಊರಾಗಲಿ ಸ್ವಲ್ಪ ಚೇಂಜಸ್ ಇರುತ್ತೆ. ನಿಮಗೂ ಕೂಡ ಇಷ್ಟ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.